ಮುಂದಿನ ಅವಾರ್ಡ್ಗೆ ಹೋಗುವಂತ ಸಮಯ. ಮುಂದಿನ ಅವಾರ್ಡ್ ಹೀರೋಗಳು ಹಾರ್ಟ್ ಆಫ್ ದ ಸಿನಿಮಾ ಆದರೆ ಹೀರೋಯಿನ್ಗಳು ಹಾರ್ಟ್ ಬೀಟ್ ಆಫ್ ದ ಸಿನಿಮಾ ಇದ್ದ ಹಾಗೆ. ಸೊ ನಮ್ಮ ಮುಂದಿನ ಅವಾರ್ಡ್ ಈ ವರ್ಷದ ಬೆಸ್ಟ್ ಹೀರೋಯಿನ್ ಯಾರು ಅಂತ ನೋಡುವಂತ ಸಮಯ. ಸೊ ಈ ಒಂದು ಪ್ರಶಸ್ತಿಯನ್ನ ಕೊಡೋದಕ್ಕೆ ಅಶ್ವಿನಿ ಮ್ಯಾಮ್ ಜೊತೆ ಸೇರ್ಕೋತಾರೆ ಚಿತ್ತಾರ ಮೀಡಿಯಾದ ಶೈಲಜಾ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಎಸ್, ಯಾರು ಈ ವರ್ಷದ ಬೆಸ್ಟ್ ಆಕ್ಟ್ರೆಸ್ ನೋಡುವಂತ ಸಮಯ. ಎವಿ ಪ್ಲೀಸ್. Chitara Best Actor Female. The nominees are Rachita Ram for Kranti, Rukmini Vasant for Saptasagaradaache Yellow Side A, Megha Shetty for Kaiva, Sonal Montero for Sugar Factory, Shanvi Srivatsav for Bang, Milana Nagaraj for Kausalya Supraja Rama, Pavana for Gauli, Chaitra J. Achar for Saptasagaradaache Yellow Side B, Aishani Shetty for Hondisi Barairi, Amrita Iyengar for Gurudev Hoysala, Meghna Raj for Tatsama Tadbhava, Harshika Purnacha for Kasina Sara, and the winner is Rukmini Vasant. I could fish good. ಪ್ರಶಸ್ತಿಯನ್ನ ನೀಡಿದಂಥ ಅಶ್ವಿನಿ ಮ್ಯಾಮ್ಗೂ ಧನ್ಯವಾದಗಳು ಹಾಗೂ ಶಿವು ದಂಪತಿಯವರಿಗೂ ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಹೆಂಗೆ ಅನಿಸ್ತಾ ಇದೆ? ನಾನು ಎಲ್ಲರೂ ಅವಾಗಿಂದ ಇದೇ ಕೇಳ್ತಾ ಇದ್ದೀನಿ, ಬಟ್ ನಿಮ್ಮನ್ನು ನೋಡಿ ನನಗೆ ಏನೇನು ಅನ್ನಿಸ್ತಾ ಇದೆ. ಇಷ್ಟು ಸುಂದರವಾಗಿ ಅರಣ ಇರಕ್ಕೆ ಸಾಧ್ಯನಾ? ಇಷ್ಟು ಹೆಂಗಿದು? ಇವಾಗ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ನಾನು ಬಹಳ ಜನ ಹತ್ರದಿಂದ ನೋಡಿನಿ, ಇಷ್ಟು ಹತ್ರದಿಂದ ಇಷ್ಟು ಸುಂದರವಾಗಿ ಯಾರೂ ಕಂಡಿರಲಿಲ್ಲ. ಹೌದಾ? ತುಂಬಾ ಚೆನ್ನಾಗಿದೆ. ದಯವಿಟ್ಟು ದೃಷ್ಟಿ ತೆಗೆಸ್ಕೊಳ್ಳಿ. ಖಂಡಿತ. ಎಸ್, ಈ ಪ್ರಶಸ್ತಿ ಬಗ್ಗೆ ಹೇಳಿ. ವಾವ್. ಚಿತ್ತಾರ ಮೀಡಿಯಾಗೆ ಫಸ್ಟ್ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಾ ಇದೆ ಈ ಸ್ಟೇಜ್ ಮೇಲೆ ನಿಂತ್ಬೇಕಾದ್ರೆ ಆ್ಯಂಡ್ ವಿತ್ ದೀಸ್ ಅಮೇಝಿಂಗ್ ನಾಮಿನೀಸ್. ತುಂಬ ಹೆಮ್ಮೆ ವಿಷಯ ನನಗೆ. ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ಇಡೀ ತಂಡ, ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಎ ಸೈಡ್ ಬಿ ತಂಡಕ್ಕೆ, ಹೇಮಂತ್ ಅವ್ರಿಗೆ, ರಕ್ಷಿತ್ ಅವ್ರಿಗೆ, ಅದ್ವೈತ, ಚರಣ್, ನಮ್ಮ ಲೈಟ್ ಆಫೀಸರ್ಸ್, ನಮ್ಮ ಎ ಡಿ ಟೀಮ್, ನಮ್ಮ ಕೇಟ್ರಿಂಗ್ ಟೀಮ್. ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಬಿಕಾಸ್ ಆಫ್ ಆಲ್ ಯುವರ್ ಹಾರ್ಡ್ ವರ್ಕ್. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಬಟ್ ಆಕ್ಚುಲಿ ನಾನು ಸಪ್ತಸಾಗರದಾಚೆನ ಸೈಡ್ ಎ ಬಿನ ಒಂದು 40 ಸಲ ನೋಡಿದ್ದೀನಿ. ಹೌದಾ? ಹೌದು. ಓಕೆ, ಡನ್. ಯಾಕೆಂದ್ರೆ ಅಷ್ಟು ಇಷ್ಟ ಆಯ್ತು ನಂಗೆ ಆ ಸಿನಿಮಾ. ಯಾಕೆಂದ್ರೆ ಅದರಲ್ಲಿ ರುಕ್ಮಿಣಿ ಯಾಕೆ ಮಾಡಿದ್ದು ಅಂತ, ಅದಕ್ಕೋಸ್ಕರ ಅಷ್ಟು ಸಲ ನೋಡಿದ್ದೀನಿ. ಮತ್ತೆ ಈ ವರ್ಷ ಇನ್ನ 2 ಸಿನಿಮಾಸ್ ಬರ್ತಾ ಇದೆ, ಸೊ ಅದು ನೋಡ್ಬೇಕು. 40 ಸಲ ನೋಡ್ತೀವಿ, ಅದಕ್ಕೇನು ತೊಂದರೆ ಇಲ್ಲ. ಬಟ್ ರುಕ್ಮಿಣಿ ವಸಂತ ಇರ್ತಾರೆ, ಎಷ್ಟು ಸಲ ಬೇಕಾದ್ರೆ ನೋಡ್ತೀರಿ. ಥ್ಯಾಂಕ್ ಯು. ಆಕ್ಚುಲಿ ನಮ್ ಚಿಕ್ಕ ವಯಸ್ಸಲ್ಲಿ ಫೋಟೋ ಎಲ್ಲ ಬರುತ್ತೆ, ಚಿಕ್ಕ ಫೋಟೋಸ್, ಈ ದಿಮ್ ಕೆಳಗೆಲ್ಲ ಇಟ್ಕೊಂಡ್ ಮಲ್ಕೋತಾ ಇದ್ವಿ. ಈಗ ಫೋಟೋ ಇಲ್ಲ, ಡೈರೆಕ್ಟ್ ಆಗಿ ಹಾರ್ಟ್ ಎಲ್ಲ ಇಟ್ಕೊಂಡ್ ಮಲ್ಕೋತಾ ಇದ್ವಿ. ಓಹೋ. ಹಾ, ಕಲರ್ಸ್ ಕನ್ನಡ ನಮ್ಮ ಮನೇಲಿ ಬರುತ್ತೆ, ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ನಾನು ಎಂತಿ ನೋಡ್ಬಿಟ್ರೆ ಅಂತ ಭಯ. ಅಲ್ಲ, ಫೋಟೋಸ್ ಪ್ರಿಂಟ್ ಮಾಡಿಸ್ಕೋಬಹುದು. ಹೌದಾ? ಹೌದು. ಆಯ್ತು, ಇನ್ಮೇಲೆ ಅದನ್ನು ಇಟ್ಕೊಂಡ್ಬಿಡ್ತೀವಿ. ಬಟ್ ಈಗ ಏನ್ ಗೊತ್ತಾ, ಸಪ್ತಸಾಗರದ ಆಕ್ಚುಲಿ ನೀವು ಒಬ್ಬ ಸಿಂಗರ್ ಆಗ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇರ್ತೀವಿ ಅಲ್ವಾ? ಹೌದು. ಆದ್ರೆ ಆಗಲ್ಲ. ಸೋ ಸ್ಯಾಡ್. ಅಲ್ಲ ಅದು ಬರೀ ಪ್ರಿಯಾ. ರುಕ್ಮಿಣಿಗೆ ಆತರ ಏನು ಆಸೆ ಇಲ್ಲ. ಸದ್ಯಕ್ಕೆ ನೀವೇ ಪ್ರಿಯಾ ಅನ್ಕೊಳ್ಳಿ. ಸಿಂಗಿಂಗ್ ಅವಾರ್ಡ್ ಬಂದಿರೋದು ಅಲ್ಲ, ಪ್ರಿಯಾಗಲ್ಲ, ರುಕ್ಮಿಣಿಗೆ ಬಂದಿರೋದು. ಪ್ರಿಯಾ ಕ್ಯಾರೆಕ್ಟರ್ ಮಾಡಿರೋ ರುಕ್ಮಿಣಿಗೆ ಬಂದಿರೋದು ಅಲ್ವಾ? ಓಕೆ, ಈಗ ಈ ಒಂದು ಹಾಡು ಹೇಳ್ಬೇಕು ಅಂತ ಕನಸು ಕಂಡಿರುವಂತ ಈ ಒಂದು ಪ್ರತಿಭೆಗೆ, ಈ ಒಂದು ಪ್ರಿಯಾಗೆ ನಾನು ಒಂದು ದೊಡ್ಡ ವೇದಿಕೆನ ಕಲ್ಪಿಸ್ಕೊಡ್ಬೇಕು ಅಂತ ಆಸೆ ಪಟ್ಟಿದ್ದೀನಿ. ಅದಕ್ಕೆ ಏನು ಅಂದ್ರೆ ಒಂದು ಚಿಕ್ಕ ಟೆಸ್ಟ್ ಇದೆ. ಆ ವೇದಿಕೆ ಕಳಿಸ್ಬೇಕು ಅಂದ್ರೆ ಒಂದು ಟೆಸ್ಟ್ ಇದೆ, ಟ್ವಿಸ್ಟ್ ಇದೆ. ಒಂದಷ್ಟು ಸಾಂಗ್ಗಳನ್ನ ನಾನು ಸುಮ್ಮನೆ ಹಮ್ ಮಾಡ್ತೀನಿ, ಇಲ್ಲ ಏನೋ ತುಣುಕ್ ಹಾಕ್ತೀನಿ. ಅದು ಯಾವ ಸಾಂಗು ಅಂತ ಕಂಡಿಡಿಬೇಕು, ಬೇಡ ಗೆಸ್ ಮಾಡ್ಬೇಕು. ಬೇಡ ಬೇಡ ಬೇಡ, ಆಗುತ್ತೆ, 100% ಆಗುತ್ತೆ. ಪ್ರಿಯಾ ಸಖತ್ತಾಗಿ ಮಾಡ್ತಾ ಇದ್ರು. ಸೂಪರ್ ಹಿಟ್ ಹಾಡುಗಳಿವೆ, ನಾನು ಹೆಲ್ಪ್ ಮಾಡ್ತೀನಿ, ನಾನು ಕ್ಲೂ ಕೊಡ್ತೀನಿ. ಓಕೆನಾ? ಸಾಂಗ್ಗಳು ಬರುತ್ತೆ, ಯಾವ ಸಾಂಗ್ ಅಂತ ಕಂಡಿಡಿಬೇಕು.
ನೀವೇನಾದ್ರು 5 ಕರೆಕ್ಟಾಗಿ ಹೇಳಿದ್ರೆ ನಿಮ್ಗೆ ಆ ದೊಡ್ಡ ವೇದಿಕೆನ ನಾನು ಕಲ್ಪಿಸ್ಕೊಡ್ತೀನಿ. ಹಾ ಕಲರ್ಸ್ ಕನ್ನಡದಲ್ಲಿ ನಾನು ಕಲ್ಪಿಸ್ಕೊಡ್ತೀನಿ. ಓಕೆ, ಹಾಡು ಕೋಗಿಲೆ ಬಿಟ್ಟು ಹಾಡು ರುಕ್ಮಿಣಿ ಅಂತ ಒಂದು ಕಾರ್ಯಕ್ರಮ ಮಾಡ್ತೀನಿ. ಓಕೆನಾ? ಎಸ್, ಬರ್ಲಿ ಮೊದಲನೇ ಸಾಂಗ್. ಯಾವ್ದು ಈ ಸಾಂಗ್? ಕೇಳದೆ ನಿಮಗೀಗ ಯಾವುದು? ಕೇಳದೆ ನಿಮಗೀಗ. ಸರಿಯಾದ ಉತ್ತರ. ಮೈ ಗಾಡ್, ವೆರಿ ನೈಸ್, ವೆರಿ ನೈಸ್, ವೆರಿ ಒಂದು ಅಂಕ. ಬಲಿ ಚಪ್ಪಾಳೆ. ಬೇಡ ಬೇಡ ಬೇಡ, ನಿರಂಜನ್ ಅವರೇ ನೀವೇ ಮಾಡಿ. ಏನು ಅಲ್ಲ, ಇನ್ನೊಂದಿದೆ, ಇನ್ನೊಂದು ಬಹಳ ಈಸಿ ಇದೆ. ಓಕೆ ಓಕೆ 5 ಮಾರ್ಕ್ಸ್ ತಗೋಬೇಕಷ್ಟೇ. ಆಹಾ ಈ ಕಷ್ಟದಾಕು ಹತ್ರ ಹೋಗಿ ಹೇಳ್ಕೊಡ್ತೀನಿ. ಮುಂದಿನ ಸಾಂಗ್. ಆಕ್ಚುಲಿ ಆಡಿಯನ್ಸ್ ಹೆಲ್ಪ್ ಮಾಡ್ಬೋದು. ಯಾವುದು ಸಾಂಗು? ಯಾರು ಗೊತ್ತು ಕೈ ಎತ್ತಿ. ಇನ್ನೊಂದ್ಸಲಿ ಪ್ಲೇ ಮಾಡ್ಲಾ? ನೋಡಿ, ನಿಮ್ಗೆ ಅವರು ಯಾರು ರೆಡ್ ಹಾಕೊಂಡಿರಲ್ಲ ಅವರ, ಇಬ್ರು ಹಾಕೊಂಡಿದ್ದಾರೆ ರೆಡ್. ಈ ಕಡೆ ಇರೋರ ಸ್ವಲ್ಪ ಚಿಕ್ಕ ವಯಸ್ಸು ಖುಷ್ಬು ಇದ್ದಂಗಿದಾರಲ್ಲ ಅವರ, ಅವ್ರಿಗೊಂದು ಮೈಕ್ ಕೊಡಿ. ಅವ್ರಿಗೊಂದು ಸರ್ ಇವ್ರಿಗೆ ಕೊಡಿ. ಇಲ್ಲಿ ರೆಡ್ ಕಲರ್ ಹಾಕೊಂಡಿರಲ್ಲ, ಹೇಳಿ ಇದನ್ನ ಇಟ್ಕೊಡಿ. ಸಾಕಾಗಿರೋದು. ಹಾ ಹೇಳಿ, ನಿಮ್ಮ ಹೆಸರು? ನನ್ನ ಹೆಸರು ರೂಪಾಲಿ. ಏನು? ರೂಪಾಲಿ. ರೂಪಾಲಿ, ಚೆನ್ನಾಗಿದೆ. ಥ್ಯಾಂಕ್ ಯು. ಈಗ ರುಕ್ಮಿಣಿ ಅವರು ದೊಡ್ಡ ವೇದಿಕೆಯಲ್ಲಿ ಹಾಡು ಹೇಳೋದಕ್ಕೆ ಸಣ್ಣ ವಯಸ್ಸಿನ ಖುಷ್ಬು ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾವುದು ಮೇಡಮ್ ಹಾಡು? ನಮ್ ದರ್ಶನ್ ಸರ್, ಬಸಣ್ಣಿ ಬಾ. ಬಸಣ್ಣಿ ಬಾ. ಹೌದು ಕರೆಕ್ಟಾ? ಹೌದು ಸರ್. ನೆಕ್ಸ್ಟ್ ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಅವ್ರು ಸಹಾಯ ಮಾಡಿರೋದ್ರಿಂದ ನಿಮ್ಗೆ ಇನ್ನೂ ಒಂದು ಅಂಕ ಸಿಗ್ತಾ ಇದೆ. 2 ಅಂಕ ಸಿಕ್ಕಿದೆ. ಇನ್ನೊಂದು ಸಾಂಗ್ ಬರ್ರಿ. ರೂಪಾಲಿ ಅವರೇ ಇಲ್ಲಿ ಬರ್ಬೇಕು ಅನ್ಸುತ್ತೆ. ಇಲ್ಲ, ರೂಪಾಲಿ ಅವ್ರನ್ನ ನೆಕ್ಸ್ಟ್ ಈ ಚಿತ್ರ ಅವಾರ್ಡ್ಸ್ ಕರ್ಸ್ಕೊತೀನಿ. ಎಸ್, ಒಂದು ಸೂಪರ್ ಹಿಟ್ ಸಾಂಗು. ಗೆಸ್ ಮಾಡೇ ಮಾಡ್ತೀರಾ, ಇದನ್ನ ಪ್ಲೇ ಮಾಡಿ. ಓಕೆ, ಯಾವ ಸಾಂಗ್? ನಗುವ ನಯನ. ಹಾ? ನಗುವ ನಯನ. ಇನ್ನೊಂಚೂರು ಹಾಡಿಯಲ್ಲ. ಬೇಡ, ನನ್ ಕೈಲಾಗಲ್ಲ. ಇನ್ನೊಂಚೂರು ಹಾಡಿಯಲ್ಲ. ನೀವು ರುಕ್ಮಿಣಿ, ನೀವು ಯಾರು ನೀವು? ಇಲ್ಲ ಇಲ್ಲ ಇಲ್ಲ, ಅದು ಪ್ರಿಯಾ ಚೆನ್ನಾಗಿ ಕಡಲನು ಕಾಣ. ಒಂಚೂರು ರುಕ್ಮಿಣಿ ಅವ್ರು ಹಾಡು ಹಾಡ್ಬೇಕಾ ಹಾಡ್ಬಾರ್ದ? ಬೇಡ ಬೇಡ ಪ್ಲೀಸ್. ಹಾಡ್ಬೇಕು ಅಂದವ್ರ ಕೈ ಎತ್ತಿ. ಶ್ರೀ ಮುರಳಿ ಅವ್ರ ಕೈ ಎತ್ತಿದ್ದಾರೆ. ಅವ್ರ ಆಸೆನ ಈಡೇರಿಸೋದು ನಮ್ಮ ಆದ್ಯ ಕರ್ತವ್ಯ. ಹಾಡ್ಬೇಕು ತಾನೆ ಅವ್ರು. ಶ್ರೀ ಮುರಳಿ ಅವ್ರಿಗೋಸ್ಕರ ನಗುವ ನಯನ, ಪ್ಲೀಸ್. ಮಧುರ ಮೌನ, ಹಾಡ್ಬೇಕು. 2 ಲೈನ್ ನೀವು ಹಾಡು ಹೇಳಿ, ಅದನ್ನ ಆಟೋ ಟ್ಯೂನ್ ಹಾಕೊಂಡು ಮೇಲ್ಗಡೆ ಇದು ಮಾಡ್ತೀನಿ. ನಿಮ್ಗೋಸ್ಕರನು ಹಾಡಲ್ಲ ಅಂತ ನಾ ಏನ್ ಮಾಡ್ಲಿ? ಪ್ಲೀಸ್. ಎಸ್, ಆಯ್ತು, ಬೈಬೇಡಿ ಪ್ಲೀಸ್. ಹೂವರ್ ಫ್ಯಾನ್ಸ್ ಆಫ್ ದಿಸ್ ಸಾಂಗ್, ಬೈಬೇಡಿ. ಚಾನ್ಸೇ ಇಲ್ಲ. ನಗುವ ನಯನ ಮಧುರ ಮೌನ. ಅಷ್ಟೇ ಸಾಕಲ್ಲ? ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿ ಹಾಡಿ. ಸರ್ ಹ್ಯಾಪಿನಾ? ಹಾ, ಅಷ್ಟೇ ಸಾಕು. ಆಯ್ತು, ಇಂದೇನು ಬಲಿ ಜೋಳ ಚಪ್ಪಾಳೆ. ರುಕ್ಮಿಣಿ ವಸಂತ್ ಅವ್ರಿಗೆ ಏನು ಅದ್ಭುತವಾಗಿ ಹಾಡು ಹೇಳ್ತೀರಾ. ಈ ಒಂದು ಹಾಡಿಗೆ ನೀವು ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿದ್ದೀರಾ. ನಿಮ್ಮನ್ನ ದೊಡ್ಡ ವೇದಿಕೆ ಕರ್ಕೊಂಡೋಗಿ ದೊಡ್ಡ ಪ್ರಿಯಾನ ಮಾಡುವಂತ, ದೊಡ್ಡ ಸಿಂಗರ್ ಮಾಡುವಂತ ಜವಾಬ್ದಾರಿ ನನ್ನದಾಗಿದೆ. ಬಲಿ ನನಗೊಂದು ಚಪ್ಪಾಳೆ. ಥ್ಯಾಂಕ್ ಯು. ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ಚಿತ್ತಾರ ಸ್ಟಾರ್ ಅವಾರ್ಡ್ಸ್. ಬಹಳ ನನಗಂತೂ ಬಹಳ ಖುಷಿ ಆಗ್ತಾರೆ. ಇದೇ ತರ ಇನ್ನೊಂದಷ್ಟು ಹೊಸ ಸಿನಿಮಾಗಳು ನಿಮ್ಮ ಕಡೆಯಿಂದ ಬರಲಿ, ಇನ್ನೊಂದಷ್ಟು ಚಾಲೆಂಜಿಂಗ್ ರೋಲ್ಗಳು ನಿಮಗೆ ಸಿಗಲಿ ಅಂತ ಹೇಳ್ತಾ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.